ನಮಸ್ತೆ. ಮೊದಲನೇ ಶುಕ್ರವಾರದ ಶುಭಾಶಯಗಳು. ಎಲ್ಲರಿಗೂ ಆಷಾಢದ ಶುಕ್ರವಾರದ ಶುಭಾಶಯಗಳು. ನಮ್ಮ ಗನ್ನೌಜ್ನಲ್ಲಿ ಮೊದಲನೇ ಶುಕ್ರವಾರ ಆಚರಿಸ್ತಾ ಇದ್ದೀವಿ. ಕೊನೆ ಬರೋ ತಿಂಗಳು 12ನೇ ತಾರೀಕು ನಾವೆಲ್ಲರಿಗೂ ಅನ್ನದಾನ ಮಾಡ್ತಾಯಿದ್ದೀವಿ. ಇಲ್ಲಿ ಆಷಾಢ ಶುಕ್ರವಾರದ ಪ್ರಯುಕ್ತ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಾಗೆಯೇ ರಾಜಕಾರಣಿಗಳು ದಯವಿಟ್ಟು ಆಟೋ ಚಾಲಕರ ಸಮಸ್ಯೆಯನ್ನು ಸ್ಪಂದಿಸಬೇಕು. ಮತ್ತು ಈ ರ್ಯಾಪಿಡೋ ಏನಂತ ಇದೆ, ಬೈಕ್ ರ್ಯಾಪಿಡೋ, ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಬೇಕು. ನಾವು 30 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಈಗ ಬಂದವರೆಲ್ಲ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ ಇದ್ದಾರೆ, ಎಲ್ಲ ಪಾರ್ಟ್ ಟೈಮ್ ಡ್ಯೂಟಿ ಅಂತ ಎಲ್ಲ ಬೈಕ್ ಓಡಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ನಮಗೆ ತುಂಬ ಜೀವನಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಈ ಬೈಕ್ ಅವ್ರಿಗೂ ಬೈಕ್ ಟ್ಯಾಕ್ಸಿನೂ ಕೊಡಿ, ಅವ್ರಿಗೊಂದು ಯೂನಿಫಾರ್ಮ್ ಕೊಡಿ, ಅವ್ರಿಗೊಂದು ಗಾಡಿ ನಂಬರ್ಗೆ ಕೊಡಿ. ನಮ್ಮ ಆಟೋಗೆ ಹೆಂಗೆಲ್ಲ ಕೃಷ್ಣರಾಜ, ದೇವರಾಜ, ಚಾಮರಾಜ ಅಂತ ಇದೆ, ಆ ಬೈಕವ್ರಿಗೂ ಅದೇ ಥರ ಕೊಡಿ. ಅವ್ರಿಗೊಂದು ಯೂನಿಫಾರ್ಮ್ ಕೊಡಿ. ಎಲ್ಲ ನಿಕ್ಕರ್ ಹಾಕೊಂಡು ಓಡಿಸ್ತಾರೆ, ಹೆಂಗೆ ಓಡಿಸ್ತಾ ಇರ್ತಾರೆ. ನಮ್ಗೆ ಇದರಿಂದೆಲ್ಲ ತುಂಬ ಕಷ್ಟ ಆಗಿದೆ. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ, 3 ಲಕ್ಷ ಬಂಡವಾಳ ಹಾಕ್ತೀವಿ, ಲೋನ್ ಕಟ್ಟಬೇಕು, ಸಾಲ ಕಟ್ಟಬೇಕು, ಮಕ್ಕಳಿಗೆ ಓದಿಸ್ಬೇಕು, ಎಲ್ಲ ಥರ ಕಷ್ಟ ಇದೆ ನಮಗೆ. ಈ ಬೈಕ್ ಟ್ಯಾಕ್ಸಿ ಅನ್ನೋದು ಬಂದ್ಬಿಟ್ಟು ನಮಗೆ ಸಿಂಗಲ್ ಪ್ಯಾಸೆಂಜರೇ ಸಿಗ್ತಾಯಿಲ್ಲ, ಆ ಥರ ಕಷ್ಟ ಆಗ್ಬಿಟ್ಟಿದೆ. ನಾವು FC ಮಾಡಿಸ್ಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಎಮಿಷನ್ ಟೆಸ್ಟು ಎಲ್ಲ ಥರನೂ ಮಾಡ್ಬೇಕು ನಾವು. ಈ ಬೈಕ್ ಅವ್ರು ಏನಪ್ಪ ಏನಾದ್ರೆ ಯಾವುದೋ ಒಂದು ಗಾಡಿ ತಗೋತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಕರೆಕ್ಟಾಗಿ ನೋಡಿದ್ರೆ ಬೈಕ್ ಟ್ಯಾಕ್ಸಿ ಅವ್ರು ಹೆಂಗೆ ಓಡಿಸ್ತಾ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನಮ್ಮ ಆಟೋ ಚಾಲಕರಿಗೆ ನೀವು ದಯವಿಟ್ಟು ಇದೊಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊತೇನೆ. ಬೈಕಲ್ಲೇ ಹೆಲ್ಮೆಟ್ ಹಾಕೊಂಡಿರಲ್ಲ ಸರ್, ನೋಡಿದವರು ಯಾರ್ಯಾರೋ ಓಡಿಸ್ತಾ ಇರ್ತಾರೆ, 3rd ಕ್ಲಾಸ್ಗಳು ಓಡಿಸ್ತಾರೆ, ಅದರಲ್ಲೆಲ್ಲ ಒಳ್ಳೆಯವರು ಇರ್ತಾರೆ, ಕೆಲವರಂತೂ ತುಂಬ ಇದಾಗಿ ಓಡಿಸ್ತಾ ಇರ್ತಾರೆ. ದಯವಿಟ್ಟು ನೀವು ನಮ್ಮ ಆಟೋ ಚಾಲಕರಿಗೆಲ್ಲ ನೀವು ಸರ್ಕಾರದವರು ಸ್ಪಂದಿಸಿ ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡಬೇಕಂತ ಕೇಳ್ಕೊತೇನೆ.